ಜಡ್ಜ್ ಮಾಡಿ ಬೀಸ್ತಾ ಇರ್ತಾರೆ. ಬರೀ ಬ್ಯಾಟ್ ಬೀಸೋದಲ್ಲ. ಆಮೇಲೆ ಅಕ್ಷರ್ ಪಟೇಲ್ ಅವರು ಚೆನ್ನಾಗಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಬಾಲಿಂಗ್ ಅಂತ ಯಾರ್ಕರ್ ಸದಾ ಕಾಲಲ್ಲಿ ಹಾಕುವಂಥ ಮತ್ತು ಸ್ವಿಂಗ್ ಮಾಡುವಂಥ ವ್ಯಕ್ತಿತ್ವ ಪಡುವಂಥ ವ್ಯಕ್ತಿ. ಹೀಗಾಗಿ ಬುಮ್ರಾ ವಿಕೆಟ್ ಸಿಗೋದು ಅಷ್ಟು ಸಾಮಾನ್ಯ ವಿಷಯ ಆಗ್ಯದ. ಅದೇ ಕಾರಣಕ್ಕೆ ಜಿತೇಶ್ ಶರ್ಮಾ ಅಂತವ್ರು ಬಂದಿದ್ದಾರೆ, ಶಿವಮ್ ದುಬೆ ಅಂತ ಬಂದಿದ್ದಾರೆ, ಹರ್ಷದೀಪ್ ಸಿಂಗ, ಸಂಜು ಸ್ಯಾಮ್ಸನ್, ಹರ್ಷಿತ್ ರಾಣಾ, ತಿಲಕ್ ವರ್ಮಾ, ರಿಂಕು ಸಿಂಗ್ ಮತ್ತು ವರುಣ್ ಚಕ್ರವರ್ತಿ, ಕುಲದೀಪ್ ಯಾದವ್ ಇವರೆಲ್ಲ ತೋಡಿದ್ದಾರೆ. ಸ್ಪಿನ್ನರ್ ಅದಾರ ಕುಲದೀಪ್ ಯಾದವ್ ಅವರು. ಉಳಿದವರು ಹಾರ್ಡ್ ಹಿಟ್ಟಾಗಿ ಹೋಗುವಂಥವ್ರು ಅದ, ಇನ್ನು ಹಿಟ್ಟರಾಗಿ ಬಡಿಯುವಂಥವ್ರು ಅದಾರ. ಹೀಗಾಗಿ ಸೆಪ್ಟೆಂಬರ್ 9 ನಡೆಯುವಂಥ ಏಷ್ಯಾ ಕಪ್ನಲ್ಲಿ ಭಾರತ ಗೆಲ್ಲಬಹುದು ಅನ್ನುವಂಥ ಭರವಸೆಯನ್ನು ನಮ್ಮ ಟೀಮ್ ಇವತ್ತು ಮುಖ್ಯಸ್ಥರಾದಂಥ ಅಜಿತ್ ಅಗರ್ಕರ್ ಹೊಂದಿದ್ದಾರಂತ. ಯಾಕೆಂದರೆ ಸಹಜ ರೀ, ಯಾವುದೇ ದೇಶ ಆದರೂ ತಮ್ಮ ದೇಶ ಗೆಲ್ಲಿ ಕಪ್ ತೊಗೊಂಡು ಬರಲಿ ಎಲ್ಲರೂ ಆಸೆ, ಎಲ್ಲರೂ ಅದಕ್ಕಾಗಿ ಫೈಟ್ ಮಾಡ್ತಿರ್ತಾರೆ. ಒಂದು ಕಪ್ಪಿಗೆ 8 ಟೀಮ್ಗಳು ಫೈಟ್ ಮಾಡ್ತಾರೆ. ಆ ಫೈಟ್ದಲ್ಲಿ ಯಾರು ಗೆಲ್ತಾರೆ, ಕೊನೆ ಕ್ಷಣದವರೆಗೆ ಯಾರು ನಿಲ್ತಾರೆ ಅವ್ರು ಟ್ರಾಫಿಯನ್ನು ಒಯ್ತಾರೆ ಅನ್ನೋದು ಅಷ್ಟು ಸತ್ಯ. ಇರಲಿ, ಅದೇನೂ ಇಲ್ಲ, ಗಿಲ್ಲ ಉಪನಾಯಕರಾಗಿದ್ದು ಶ್ರೇಯಸ್ಸಾಗ ಸ್ವಲ್ಪ ನಿರಾಶೆ ಆಗಿದ್ದು ಈ ಒಂದು ಆಯ್ಕೆ ಸಮಿತಿಯಿಂದ ಅನ್ನೋದರಲ್ಲಿ ಎಲ್ಲ ಅಭಿಪ್ರಾಯ ಇಲ್ಲ. ಇನ್ನು ಈ ಒಂದು ಏಷ್ಯಾ ಕಪ್ದಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಶೈನ್ ಆಗ್ಬೋದು, ಹೊಳಿಬೋದು ಅಥವಾ ಹಿಡಿತ ಸಾಧಿಸ್ಬೋದು ಅನ್ನೋದು ಈಗ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ. ಗಿಲ್ಲನ್ನು ತನ್ನ ವ್ಯಕ್ತಿತ್ವವನ್ನು ತೋರಿಸುವಂಥ ಅವಕಾಶಕ್ಕೆ ಅವ್ರಿಗೂ ಸಿಕ್ಕದ. ಅವರು ತನ್ನ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು, ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಗೆಲ್ಲುವ ಟೀಮನ್ನು ತಯಾರು ಮಾಡಲಿ ಅನ್ನುವಂಥದ್ದು ಎಲ್ಲರ ಆಸೆ. ಜೊತೆಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಸಹ ಒಳ್ಳೆ ಹಿಟ್ಟರ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಈ ಸಲ ಟೀಮ್ ಏಷ್ಯಾ ಕಪ್